ಪ್ರೀತಿ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರೇರೆಲ್ಲರಿಗೂ ಹೆಚ್ಚಾಗುಟ್ಟಾಗಲಿ. ಹೃದಯಂಗಮ ಮಾತು ಎನ್ನುವ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ನಾವು ಈ ತಿಂಗಳು ಯೇಸು ಕ್ರಿಸ್ತನು ಪವಿತ್ರಾತ್ಮನು ಎಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿದ್ದೇವೆ. ಪವಿತ್ರಾತ್ಮನ 9 ವರಗಳಲ್ಲಿ ಈ ವರಗಳು ಹೇಗೆ ಯೇಸು ಕ್ರಿಸ್ತನಲ್ಲಿ ಕಾರ್ಯ ಸಾಧಿಸಿವೆ, ನರಭಾವದಲ್ಲಿ ಬಂದ ಯೇಸು ಕ್ರಿಸ್ತನೊಳಗೆ ಹೇಗೆ ಕಾರ್ಯ ಸಾಧಿಸಿವೆ ಎಂಬುದನ್ನು ಧ್ಯಾನಿಸುತ್ತಿದ್ದೇವೆ. ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ 1 ಕೊರಿಂಥ 12ನೇ ಅಧ್ಯಾಯದ 10ನೇ ವಚನದಲ್ಲಿ 4ನೇ ಭಾಗ. 1 ಕೊರಿಂಥ 12ನೇ ಅಧ್ಯಾಯದ 10ನೇ ವಚನದಲ್ಲಿ 4ನೇ ಭಾಗ. ಒಬ್ಬನಿಗೆ ವಿವಿಧ ವಾಣಿಗಳನ್ನಾಡುವ ವರವು. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ವಿಶೇಷವಾದ ಗ್ರಹಿಕೆಯನ್ನು ಅನುಗ್ರಹಿಸ. ಪ್ರೇರೆ, ಒಂದು ವೇಳೆ ನಾನು ಈ ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ಅನ್ಯ ಭಾಷೆಯನ್ನಾಗಲಿ ವಾಣಿಯನ್ನಾಗಲಿ ನುಡಿದಿದ್ದಾನೆ ಎಂಬುದನ್ನು, ಪ್ರೇರೆ, ಈ ಸಂದರ್ಭದಲ್ಲಿ ನಾನು ಯೇಸು ಕ್ರಿಸ್ತನು ಅನ್ಯ ಭಾಷೆಯನ್ನು ಆಡಿದ್ದಾನೆ ಮತ್ತು ವಾಣಿಯನ್ನು ಆಡಿದ್ದಾನೆ ಎಂಬುದಾಗಿ ಹೇಳುವುದಕ್ಕೆ ನಾನು ಧೈರ್ಯ ತೆಗೆದುಕೊಳ್ಳುವುದಿಲ್ಲ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನನಗಾಗಲಿ ನಮಗಾಗಲಿ ಯಾವುದೊಂದು ವಚನವು ಸಿಕ್ಕಿದೆ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ. ಆದರೆ ವಾಣಿಯನ್ನಾಡುವುದರ ಲಕ್ಷಣಗಳು ವಾಕ್ಯದಲ್ಲಿ ಸ್ಪಷ್ಟವಾಗಿ ಕೊಡಲ್ಪಟ್ಟದೆ. 1 ಕೊರಿಂಥ 14ನೇ ಅಧ್ಯಾಯದ 2ನೇ ವಚನದಲ್ಲಿ ವಾಣಿಯನ್ನಾಡುವವನು ದೇವರ ಸಂಗಡ ಮಾತನಾಡುತ್ತಾನೇ ಹೊರತು ಮನುಷ್ಯರ ಸಂಗಡ ಆಡುವುದಿಲ್ಲ ಎಂಬುದಾಗಿ ಬರ್ತದೆ. ಜೊತೆಗೆ ವಾಣಿಯನ್ನಾಡುವ ವ್ಯಕ್ತಿಯ ಕುರಿತಾಗಿ ಬರ್ತದೆ, ಅವನು ಆತ್ಮಪ್ರೇರಿತನಾಗಿ ರಹಸ್ಯಾರ್ಥಗಳನ್ನು ನುಡಿಯುತ್ತಿದ್ದರೂ ಯಾರೂ ತಿಳಿದುಕೊಳ್ಳುವುದಿಲ್ಲ ಎಂಬುದಾಗಿ ಬರ್ತದೆ. ಮತ್ತು ವಾಣಿಯನ್ನಾಡುವ ವಿಷಯದಲ್ಲಿ ಕೆಲವು ವಿಂಗಡಣೆಗಳಿವೆ. ಮನುಷ್ಯರ ಭಾಷೆಗಳು, ದೇವದೂತರ ಭಾಷೆಗಳು ಎಂಬುದಾಗಿ 1 ಕೊರಿಂಥ 13ನೇ ಅಧ್ಯಾಯದ 1ನೇ ವಚನದಲ್ಲಿ ಅದು ತಿಳಿಯಪಡಿಸುತ್ತದೆ. ಮತ್ತು 2 ಕೊರಿಂಥ 12ನೇ ಅಧ್ಯಾಯದಲ್ಲಿ 3-4 ವಚನದಲ್ಲಿ ಬರುವಾಗ ಅಲ್ಲಿ ನಾವೊಂದು ಮಾತನ್ನು ಓದ್ತೇವೆ. ಪರದೇಶಕ್ಕೆ ಒಯ್ಯಲ್ಪಟ್ಟು ಮನುಷ್ಯರು ನುಡಿಯಲು ಅಶಕ್ಯವಾದ ಹೇಳಬಾರದ ಮಾತುಗಳನ್ನು ಕೇಳಿದನೆಂದು ಬರ್ತದೆ. ಪರಲೋಕದಲ್ಲಿ ಒಂದು ವೇಳೆ ಮನುಷ್ಯರು ಉಚ್ಚರಿಸಲಿಕ್ಕೆ ಸಾಧ್ಯವಿಲ್ಲದಂತ, ಮನುಷ್ಯರು ನುಡಿಯಲು ಸಾಧ್ಯವಿಲ್ಲದಂತ ಭಾಷೆ ಪರಲೋಕದಲ್ಲಿ ಇದೆ ಎಂಬುದಾಗಿ ಬರ್ತದೆ. ಹಾಗಾದರೆ ಯೇಸು ಕ್ರಿಸ್ತನು ಇವೆಲ್ಲವನ್ನ ಮಾಡಿದ್ದಾನೋ ಎನ್ನುವಂಥ ವಿಚಾರಕ್ಕೆ ಬರುವಾಗ ನಾವು ಇದನ್ನ ಸ್ವಲ್ಪವಾಗಿ ನೋಡಬೇಕಾಗ್ತದೆ. ಮೊದಲು 1 ಕೊರಿಂಥ 14ನೇ ಅಧ್ಯಾಯದ 2ನೇ ವಚನದ ಮೊದಲನೇ ವಿಷಯ ಏನೆಂಬುದಾಗಿ ನೋಡುವಾಗ ಈಗಾಗಲೇ ಓದಿ ಕೇಳಿಸಿಕೊಂಡಂತೆ, ವಾಣಿಯನ್ನಾಡುವನು ದೇವರ ಸಂಗಡ ಮಾತನಾಡುತ್ತಾನೆ ಹೊರತು ಮನುಷ್ಯರ ಸಂಗಡ ಆಡುವುದಿಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, ಯೇಸು ಕ್ರಿಸ್ತನು ಯಾವ ವಿಧದಲ್ಲಿ ಯಾವಾಗಲೂ ತಂದೆ ದೇವರ ಸಂಗಡ ಸಂಪರ್ಕದಲ್ಲಿದ್ದು ಆತನು ಸತತ ಸಂಭಾಷಣೆಯಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ಇರುತ್ತಿದ್ದ ಎಂಬುದು ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ಆತನು ದೇವರೊಂದಿಗೆ ಮಾತನಾಡ್ತಲೇ ಇರ್ತಿದ್ದ. ಸೇವೆಯ ಅವಧಿಯಲ್ಲಿ ಆತನು ಪ್ರಾರ್ಥಿಸಿದ ರೀತಿ, 40 ದಿವಸದ ಉಪವಾಸದಲ್ಲಿ ಆತನು ದೇವರೊಂದಿಗೆ ಪ್ರಾರ್ಥನೆಯಲ್ಲಿ ಕಳೆದಿದ್ದಾನೆ. ಸೇವೆಯ ಉದ್ದಕ್ಕೂ ಆತನು ಆಗಾಗ ಮಾಡಿದ ಪ್ರಾರ್ಥನೆಗಳಿವೆ. ಅದ್ಭುತಗಳನ್ನು ಮಾಡುವಾಗ ಆತನು ಮಾಡಿದ ಪ್ರಾರ್ಥನೆಗಳಿವೆ. ಗೆತ್ಸೆಮನೆ ತೋಟಕ್ಕೆ ಹೋಗುವುದಕ್ಕೆ ಮೊದಲು ಆತನು ಸುದೀರ್ಘವಾಗಿ ಮಾಡಿದ ಪ್ರಾರ್ಥನೆಯ ದಾಖಲೆಯೇ ಯೋಹಾನ 17ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟದೆ. ಇನ್ನು ಶಿಲುಬೆ ಮೇಲೆ ಆತನು ತಂದೆ ದೇವರ ಜೊತೆ ಮಾತನಾಡುತ್ತಲೇ ಇದ್ದ. ದೇವರೊಂದಿಗೆ ಮಾತನಾಡುವಂಥ ಅನುಭವ, ದೇವಾದಿ ದೇವನೇ ಭೂಮಿಗೆ ಮನುಷ್ಯನಾಗಿ ಬಂದಾಗ, ದೇವರ ಮಗನಾಗಿ ಬಂದಾಗ ಆತನು ತಂದೆ ದೇವರೊಂದಿಗೆ ಸತತ ಸಂಪರ್ಕದಲ್ಲಿದ್ದುಕೊಂಡು ಮಾತನಾಡುತ್ತಲೇ ಇದ್ದ. ಅನ್ಯ ಭಾಷೆಯ ಮೊದಲ ಲಕ್ಷಣ ದೇವರೊಂದಿಗೆ ಮಾತನಾಡುತ್ತಲೇ ಇರುವಂಥದ್ದು, ಅದು ಮನುಷ್ಯರೊಂದಿಗೆ ಮಾತನಾಡುವುದಲ್ಲ. ಹಾಗಾಗಿ ದೇವರೊಂದಿಗೆ ಮಾತನಾಡುವಂಥ ಇದು ಅನ್ಯ ಭಾಷೆಯ ಒಂದು ಲಕ್ಷಣ. ಯೇಸು ಯಾವಾಗಲೂ ದೇವರೊಂದಿಗೆ ಮಾತನಾಡುತ್ತಲೇ ಇರ್ತಿದ್ದ. ಅನ್ಯ ಭಾಷೆಯ ಮತ್ತೊಂದು ಲಕ್ಷಣ ರಹಸ್ಯಾರ್ಥಗಳನ್ನ ಮಾತನಾಡುವಂಥದ್ದು, ಗೂಢಾರ್ಥಗಳನ್ನ ಮಾತನಾಡುವಂಥದ್ದು. ಯೇಸು ಕ್ರಿಸ್ತನು ನಿಕೋದೇಮನೊಂದಿಗೆ ಮಾತನಾಡುವಾಗ ಕೆಲವೊಂದು ಸ್ವಾರಸ್ಯಕರ ಸಂಗತಿಗಳನ್ನ ಆತನು ತಿಳಿಪಡಿಸ್ತಾನೆ. ಹೇಗೆ 11ನೇ ವಚನದಲ್ಲಿ ಆತನು ಹೇಳ್ತಾನೆ, ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ. ಏಕವಚನದಲ್ಲಿ ಪ್ರಾರಂಭಿಸಿ ಈಗ ಬಹುವಚನದಲ್ಲಿ, ತಿಳಿದದ್ದನ್ನು ಹೇಳುತ್ತೇವೆ, ನೋಡಿದ್ದಕ್ಕೆ ಸಾಕ್ಷಿ ಕೊಡುತ್ತೇವೆ,
ಯೋಹಾನನ ಬರೆದ ಸುವಾರ್ತೆ 3:11 ಯೇಸು ಕ್ರಿಸ್ತ ನಿಕೋದೇಮನಿಗೆ ಹೇಳುವಾಗ, ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಏಕವಚನ. ಈಗ ಮುಂದೆ ಹೇಳುವಂತಹ 3 ಮಾತುಗಳು ಬಹುವಚನದಲ್ಲಿವೆ. ತಿಳಿದದನ್ನು ಹೇಳುತ್ತೇವೆ, ನೋಡಿದ್ದಕ್ಕೆ ಸಾಕ್ಷಿ ಕೊಡುತ್ತೇವೆ, ನೀವು ನಮ್ಮ ಸಾಕ್ಷಿಯನ್ನು ಒಪ್ಪುವುದಿಲ್ಲ. ಹೇಗೆ ಯೇಸು ಕ್ರಿಸ್ತನು ಏಕಾಏಕಿ ತಾನೊಬ್ಬನೇ ನುಡಿತಿದ್ದ ಮಾತುಗಳನ್ನ ಈಗ ಬಹುವಚನಕ್ಕೆ ತಿರುಗಿಸಿದ. ಹಾಗಾದ್ರೆ ತಂದೆ ದೇವರು ಮಾತನಾಡ್ತಾನೆ, ಮಗನಾದ ದೇವರು ಯೇಸು ಕ್ರಿಸ್ತನು ಮಾತನಾಡ್ತಾನೆ, ಪರಿಶುದ್ಧಾತ್ಮನು ಮಾತನಾಡ್ತಾನೆ ಎನ್ನುವುದಕ್ಕೆ ಇದು ಸ್ಪಷ್ಟವಾದ ವಿಷಯ. ಹಾಗಾಗಿ ಅವರೆಲ್ಲರನ್ನು ಕ್ರೋಢೀಕರಿಸಿ ಮಾತನಾಡಿದ ಮಾತು. ಇಲ್ಲಿ ಅದನ್ನು ಹೇಳ್ತಿದ್ದಾನೆ, ನೀವು ನಮ್ಮ ಸಾಕ್ಷಿಯನ್ನ ಒಪ್ಪುವುದಿಲ್ಲ. ಮುಂದುವರೆದ 12ನೇ ವಚನಕ್ಕೆ ಬರುವಾಗ, ನಾನು ಭೂಲೋಕದಲ್ಲಿ ನಡೆಯುವ ಕಾರ್ಯಗಳನ್ನು ಕುರಿತು ನಿಮಗೆ ಹೇಳುವಾಗ ನೀವು ನಂಬದೆ ಹೋದರೆ ಪರಲೋಕದ ಕಾರ್ಯಗಳನ್ನು ಕುರಿತು ನಿಮಗೆ ಹೇಳಿದರೆ ಹೇಗೆ ನಂಬೀರಿ? ಅನ್ಯ ಭಾಷೆ ವಿಷಯದಲ್ಲಿ ಇದು ಬರ್ತದೆ. ಅಲ್ಲಿ ನಾವೀಗಾಗಲೇ ಓದಿದ್ದೇವೆ, ಅಲ್ಲಿ ಬರ್ತದೆ, ಅವನು ಆತ್ಮಪ್ರೇರಿತನಾಗಿ ರಹಸ್ಯಾರ್ಥಗಳನ್ನು ನುಡಿತಿದ್ರು, ಯಾರೂ ತಿಳ್ಕೊಳ್ಳುವುದಿಲ್ಲ. ಈಗ ಯೇಸು ಕ್ರಿಸ್ತನು ಪರಲೋಕದ ಭಾಷೆಗಳನ್ನ ಮಾತನಾಡ್ತಿದ್ರೆ ನೀವು ಅದನ್ನು ತಿಳ್ಕೊಳ್ಳುವುದಿಲ್ಲ ಎಂಬುದಾಗಿ ಆತನು ಹೇಳ್ತಿದ್ದಾನೆ. ಹಾಗಾದ್ರೆ ರಹಸ್ಯಾರ್ಥಗಳನ್ನ ಮಾತನಾಡುವಂಥದ್ದು ಅನ್ಯ ಭಾಷೆಯ ಒಂದು ಲಕ್ಷಣ. ಅದು ಮನುಷ್ಯರಿಗೆ ಸುಲಭವಾಗಿ ತಿಳಿಯುವುದಿಲ್ಲ ಎಂಬುದು ಅದರ ಇನ್ನೊಂದು ಲಕ್ಷಣ. ಆದರೆ ಯೇಸು ಕ್ರಿಸ್ತನು ಹೀಗೆ ಪರಲೋಕದ ಸಂಗತಿಗಳನ್ನು ಮಾತನಾಡಿದ್ದಾನೆ, ಆದರೆ ನಾವು ಅದನ್ನು ತಿಳ್ಕೊಳ್ಳುವುದಿಲ್ಲ ಎಂಬುದಾಗಿ ಆತನು ಸ್ಪಷ್ಟವಾಗಿ ಹೇಳ್ತಿದ್ದಾನೆ. ಮತ್ತು ಇದೇ ಯೋಹಾನನ ಸುವಾರ್ತೆಯ 3ನೇ ಅಧ್ಯಾಯಕ್ಕೆ ನಾವು ಬರುವಾಗ, ಯೇಸು ಕ್ರಿಸ್ತನು ಮಾತನಾಡಿದ ಕುರಿತಾಗಿ ನೋಡುವಾಗ 31ನೇ ವಚನದಲ್ಲಿ ಹೀಗೆ ಹೇಳ್ತಾನೆ, ಮೇಲನಿಂದ ಬರುವವನು ಎಲ್ಲರ ಮೇಲೆ ಇದ್ದಾನೆ. ಅಂದ್ರೆ ಯೇಸು ಕ್ರಿಸ್ತನು ಮೇಲಿನಿಂದ ಬಂದಿದ್ದಾನೆ, ಎಲ್ಲರ ಮೇಲಿದ್ದಾನೆ. ಭೂಲೋಕದಿಂದ ಹುಟ್ಟಿದವನು ಭೂಲೋಕದವನಾಗಿದ್ದು ಭೂಲೋಕದ ಮಾತನ್ನು ಆಡುತ್ತಾನೆ. ಹಾಗಾದ್ರೆ ಭೂಲೋಕದಲ್ಲಿ ಹುಟ್ಟಿದ ಮನುಷ್ಯರು ಭೂಲೋಕದ ಮಾತುಗಳನ್ನು ಮಾತನಾಡ್ತಾರೆ ಎಂಬುದಾಗಿ ಆತನು ಹೇಳ್ತಿದ್ದಾನೆ. ಪರಲೋಕದಿಂದ ಬರುವವನು ಎಲ್ಲರ ಮೇಲಿದ್ದಾನೆ. ಹಾಗಾದ್ರೆ ಯೇಸು ಯಾರು? ಆತನು ಪರಲೋಕದಿಂದ ಬಂದವನು. ಇಲ್ಲಿಯೂ ಆತನು ಅದನ್ನು ಹೇಳ್ತಾನೆ, ಮೇಲಿನಿಂದ ಬಂದವನು ಯೇಸು ಕ್ರಿಸ್ತನು ನಿಕೋದೇಮನ ಜೊತೆ ಕೂತಾಗ. ಮತ್ತೆ ಈ ಯೇಸು ಪರಲೋಕದಿಂದ ಬಂದವನು. ಇದರ ಕುರಿತಾಗಿ ಮುಂದುವರೆದು 34ನೇ ವಚನದಲ್ಲಿ ಓದುವಾಗ, ಆತನು ದೇವರ ಮಾತುಗಳನ್ನೇ ಆಡುತ್ತಾನೆ ಎಂಬುದಾಗಿ ಬರ್ತದೆ. ದೇವರ ಮಾತುಗಳು ಎಂಬುದಾಗಿ ಹೇಳುವಾಗ ನಾವು ಮತ್ತೊಂದು ವಚನವನ್ನು ಗಮನಿಸೋಣ. ಯಾರು ಇವುಗಳ ವಿಚಾರದಲ್ಲಿ ಮನಸ್ಸಿಗೆ ಗೊಂದಲಕ್ಕೆ ಒಳಗಾಗುವುದು ಬೇಡ. ಇದೆಲ್ಲೂ ಬಹಳ ಒಳ್ಳೆಯ ಅಧ್ಯಯನಗಳು. 2 ಕೊರಿಂಥ 12ನೇ ಅಧ್ಯಾಯದ 3-4 ವಚನದಲ್ಲಿ ಹೀಗೆ ಬರ್ತದೆ, ಒಬ್ಬ ಮನುಷ್ಯನು, ಪೌಲನು ಹೇಳುವಂಥ ವಿಧದಲ್ಲಿ, ಒಬ್ಬ ಮನುಷ್ಯನು 14 ವರ್ಷಗಳ ಹಿಂದೆ 3ನೇ ಆಕಾಶದ ಪರ್ಯಂತರಕ್ಕೆ ಆತನು ಒಯ್ಯಲ್ಪಡ್ತಾನೆ. ಅಲ್ಲಿ ಆತನು ಪರದೈಸಿಗೆ ಒಯ್ಯಲ್ಪಟ್ಟು ಮನುಷ್ಯರು ನುಡಿಯಲು ಅಶಕ್ಯವಾದಂಥ, ಹೇಳಬಾರದ ಮಾತುಗಳು, ಮನುಷ್ಯರ ಬಾಯಿಂದ ಉಚ್ಚರಿಸಲಿಕ್ಕೆ ಸಾಧ್ಯವಿಲ್ಲದಂಥ ಮಾತುಗಳನ್ನು ಆತನು ಕೇಳಿದನೆಂದು ಆತನು ಬರೀತಾನೆ. ಇದರ ಕುರಿತಾಗಿ ನಾವು ಆಂಗ್ಲ ಭಾಷೆಯಲ್ಲಿ ಓದುವುದಾದರೆ ಅಲ್ಲಿ ಹೀಗೆ ಬರ್ತದೆ, ಆ 4ನೇ ವಚನವನ್ನ, was caught up into paradise and he heard utterances beyond the power of man to put into words which man is not permitted to utter. ಎಂತ ವಿಚಿತ್ರವಾದ ಸಂಗತಿ. ಆತನು ಅಲ್ಲಿ ಕೇಳಿಸಿಕೊಂಡ ನುಡಿಗಳು ಮನುಷ್ಯ ಸಾಮರ್ಥ್ಯದಿಂದ ನುಡಿಯಲು ಸಾಧ್ಯವಿಲ್ಲದ ಮಾತುಗಳು. ಅದನ್ನು ಮತ್ತು ಅದನ್ನ ನುಡಿಲಿಕ್ಕೂ ಅವನಿಗೆ ಸಾಮರ್ಥ್ಯವಿಲ್ಲ ಅಥವಾ ಅಪ್ಪಣೆ ಇಲ್ಲ ಎನ್ನುವ ವಿಧದಲ್ಲಿ ಇಲ್ಲಿ ಬರ್ತದೆ. ಪರಲೋಕದಲ್ಲಿ ಆತನು ಕೇಳಿದ ಮಾತು. ಆದ್ರೆ ಯೇಸು ಕ್ರಿಸ್ತನ ಕುರಿತಾಗಿ ಬರ್ತದೆ, ಆತನು ದೇವರ ಮಾತುಗಳನ್ನೇ ಆಡಿದ್ದಾನೆ. ದೇವರು ಯಾರೋ? ಆತನು ಪರಲೋಕದಲ್ಲಿರುವವನು. ಯೇಸು ಕ್ರಿಸ್ತನು ನೇರವಾಗಿ ಅನ್ಯ ಭಾಷೆಯನ್ನ ವಾಣಿಯನ್ನು ಆಡಿದ್ದಾನೆ ಎನ್ನುವುದಕ್ಕೆ ನಮಗೆ ಉಲ್ಲೇಖವಿಲ್ಲ. ಆದ್ರೆ ಅನ್ಯ ಭಾಷೆಯ ಲಕ್ಷಣಗಳನ್ನ ಅಥವಾ ವಾಣಿಯ ನಾಡುವುದರ ಲಕ್ಷಣಗಳನ್ನ ನಾವು ಗಮನಿಸಿದ್ರೆ ಅವೆಲ್ಲವೂ ಯೇಸು ಕ್ರಿಸ್ತನಲ್ಲಿ ಕಾಣಿಸ್ತದೆ. ಇನ್ನು ವಾಣಿಯಲ್ಲಿ ಹಲವು ವಿಧಗಳಿವೆ. 13ನೇ ಅಧ್ಯಾಯ 1 ಕೊರಿಂಥ 13ನೇ ಅಧ್ಯಾಯದ 1ನೇ ವಚನದಲ್ಲಿ ಮನುಷ್ಯರ ಭಾಷೆ. ಯೇಸು ಕ್ರಿಸ್ತನು ಪರಲೋಕದಿಂದ ಬಂದವನು ಮನುಷ್ಯರ ಭಾಷೆಗಳನ್ನ ಮಾತನಾಡಿದ್ದಾನೆ. ನಂತರದಲ್ಲಿ ದೇವದೂತರ ಭಾಷೆ. ಯೇಸು ಕ್ರಿಸ್ತನ ಜೀವಿತದ ಒಂದೊಂದು ಅವಧಿಯಲ್ಲಿ ನಾವು ದೇವದೂತರನ್ನು ನೋಡ್ಲಿಕ್ಕೆ ಸಾಧ್ಯ. ಆತನು ಬಂದು 40 ದಿವಸ ಉಪವಾಸ ಆದ ಮೇಲೆ ದೇವದೂತರು ಆತನನ್ನು ಉಪಚರಿಸಿದ್ದಾರೆ. ಒಂದು ವೇಳೆ ಖಂಡಿತವಾಗಿ ದೇವದೂತರೊಂದಿಗೆ ಆತನು ಮಾತನಾಡಿದ್ದಾನೆ. ಗೆತ್ಸೆಮನೆ ತೋಟದಲ್ಲಿ ಆತನು ಅಧಿಕ ಮನೋವ್ಯಥೆಯಲ್ಲಿರುವಾಗ ದೇವದೂತನು ಬಂದು ಸಂತೈಸಿದ್ದಾನೆ. ಆತನು ಒಂದು ವೇಳೆ ದೇವದೂತರೊಂದಿಗೆ ಅದನ್ನು ಮಾತನಾಡಿದ್ದಾನೆ. ಹಾಗಾದ್ರೆ ಯೇಸು ಕ್ರಿಸ್ತನು ದೇವದೂತರೊಂದಿಗೆ ಮಾತನಾಡಿದರೆ ಆತನಿಗೆ ದೇವದೂತರ ಭಾಷೆ ಗೊತ್ತು. ದೇವದೂತರನ್ನು ಸೃಷ್ಟಿಸಿದವನೇ ಆತನಾಗ್ತಾನೆ. ಇನ್ನು ಪರಲೋಕದ ಭಾಷೆ ಅದು ದೇವರ ಮಾತುಗಳೆಂಬುದಾಗಿ ಬರ್ತದೆ. ಆತನು ದೇವರ ಮಾತುಗಳನ್ನು ಆಡಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಅಲ್ಲಿ ನೇರವಾಗಿ ಯೇಸು ಕ್ರಿಸ್ತನ ಅನ್ಯ ಭಾಷೆಯನ್ನಾಗಲಿ ವಾಣಿಯನ್ನಾಗಲಿ ಮಾತನಾಡಿದ್ದಾನೆ ಎಂಬುದಾಗಿ ಹೇಳುವುದಕ್ಕೆ ಧೈರ್ಯ ತೆಗೆದುಕೊಳ್ತಿಲ್ಲ. ಬದಲಾಗಿ ಅನ್ಯ ಭಾಷೆಯನ್ನು ಆಡುವುದರಲ್ಲಿಯೂ ವಾಣಿಗಳನ್ನು ಆಡುವುದರಲ್ಲಿಯೂ ಇರುವ ಲಕ್ಷಣಗಳೆಲ್ಲವನ್ನ ಯೇಸು ಕ್ರಿಸ್ತನಲ್ಲಿ ನೋಡುವುದಕ್ಕೆ ಸಾಧ್ಯ.
ಇನ್ನು ವಾಣಿನಾಡುವುದರ ಮತ್ತೊಂದು ಲಕ್ಷಣ, ವಾಣಿನಾಡುವನು ತನಗೆ ಮಾತ್ರ ಭಕ್ತಿವೃದ್ಧಿಯನ್ನು ಮಾಡಿಕೊಳ್ತಾನೆ ಎನ್ನುವಂಥ ಮಾತು ಅಲ್ಲಿ ಬರ್ತದೆ. ಹಾಗಾದರೆ ಯೇಸು ಕ್ರಿಸ್ತನು ತನ್ನ ಜೀವಿತಾವಧಿಯಲ್ಲಿ ಎಲ್ಲಿಯೂ ಎಂದೂ ಭಕ್ತಿ ವೃದ್ಧಿಯಲ್ಲಿ ಸ್ವಲ್ಪವೂ ಕಡಿಮೆ ಆಗಲೇ ಇಲ್ಲ. ಆತನು ಎಲ್ಲಾ ಶೋಧನೆಗಳ ನಡುವೆ, ಶಿಲುಬೆಯ ಶ್ರಮೆಯ ನಡುವೆ, ಮರಣದ ತನಕವು ಆತನು ತಾನು ಪಾಲಿಸಬೇಕಾದ, ಹೊಂದಿರಬೇಕಾದ ಭಕ್ತಿವೃದ್ಧಿಯನ್ನು ಹಾಗೆಯೇ ಕಾದುಕೊಂಡಿದ್ದಾನೆ. ಹಾಗಾಗಿ ನಾನು ಧೈರ್ಯವಾಗಿ ಹೇಳ್ತೇನೆ, ಆತನು ಅನ್ಯ ಭಾಷೆ ನಾಡಿದ್ದಾನೆ, ವಾಣಿಗಳನ್ನಾಡಿದ್ದಾನೆ ಎಂಬುದನ್ನು ನಾನು ಎಲ್ಲಿಯೂ ಕಾಣದೆ ಹೋದರೂ ಅದರ ಪ್ರತಿ ಲಕ್ಷಣಗಳು ಯೇಸು ಕ್ರಿಸ್ತನಲ್ಲಿ ಕಾಣ್ತವೆ. ಇದು ನಮಗೆ ಉತ್ತೇಜನಕಾರಿಯಾಗಿರಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ದೇವರು ನಿಮ್ಮನ್ನ ಈ ಭಾಗದಲ್ಲಿ ಅನ್ಯ ಭಾಷೆಯ ಎಲ್ಲಾ ಲಕ್ಷಣಗಳಲ್ಲಿ ದೇವರು ಯೇಸು ಕ್ರಿಸ್ತನಲ್ಲಿ ಕಂಡು ಬಂದ ವಿಧದಲ್ಲಿ, ಸಭೆಯೊಳಗೆ ಇರಬೇಕಾದ ಅದೇ ಪ್ರಮಾಣ ವಿಧದಲ್ಲಿ ನಮ್ಮೊಳಗೂ ಅದು ಇರಲೆಂಬುದಾಗಿ ನಾವು ಬಯಸೋಣ. ಕರ್ತ ನಮ್ಮನ್ನು ವಿಶೇಷವಾಗಿ ಈ ಭಾಗದಲ್ಲಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ವಾಣಿಗಳನ್ನಾಡುವುದರ ವಿಶೇಷತೆ, ಲಕ್ಷಣಗಳನ್ನು ವಾಕ್ಯದಲ್ಲಿ ನಮಗೆ ತೋರಿಸಿಕೊಟ್ಟಿದೆಯಲ್ಲ ಸ್ವಾಮಿ, ಅದಕ್ಕಾಗಿ ನಾವು ನಿನ್ನನ್ನು ಸ್ತುತಿಸಿ ಕೊಂಡಾಡ್ತೇವೆ. ಏಸಪ್ಪ, ನೀನು ವಾಣಿಯನ್ನಾಡಿದರ ಕುರಿತಾಗಿ ಆಗಲಿ, ನೀನು ಅನ್ಯ ಭಾಷೆಯನ್ನು ಆಡಿದರ ಕುರಿತಾಗಲಿ ಕರ್ತನೆ ನಮಗೆ ಒಂದು ವೇಳೆ ಸ್ಪಷ್ಟವಾಗಿ ಗೊತ್ತಿಲ್ಲಪ್ಪ. ಆದರೆ ವಾಣಿಯನ್ನಾಡುವುದರ, ಅನ್ಯ ಭಾಷೆ ನಾಡುವುದರ ಸಂಗತಿಗಳಲ್ಲಿರುವಂತಹ ಪ್ರತಿಯೊಂದು ಲಕ್ಷಣಗಳು ನೀನಲ್ಲಿ ಕಂಡು ಬಂದದೆ ಕರ್ತನೆ. ಪಂಚಾಶತಮದಿಂದಂದು ವಾಣಿಯನ್ನಾಡಿದವರು, ಅನ್ಯ ಭಾಷೆಯಲ್ಲಿ ನುಡಿದವರು ಕರ್ತನ ದೇವರ ಮಾತುಗಳನ್ನ ಮಾತನಾಡಿದ್ದಾರೆ. ಕರ್ತನಾದೇಶವೇ, ನೀನು ದೇವರ ಮಾತುಗಳನ್ನು ಮಾತನಾಡಿದ್ದಿ, ದೇವರೊಂದಿಗೆ ಸತತವಾಗಿಯೇ ಮಾತನಾಡಿದ್ದಿ. ನೀನು ಕರ್ತನೆ ರಹಸ್ಯಾರ್ಥಗಳನ್ನ ಮಾತನಾಡಿದ್ದಿ. ಅದನ್ನು ಮನುಷ್ಯರು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂಬುದಾಗಿ ಬರೆದ ವಿಧದಲ್ಲಿ ನಾವು ಅದನ್ನು ಗ್ರಹಿಸುವುದಿಲ್ಲ ಎಂಬುದನ್ನು ನೀನು ನಮಗೆ ಅದನ್ನು ತಿಳಿಸಿದ್ದಿ ಕರ್ತನೆ. ಅದು ಪರಲೋಕದ ಭಾಷೆ, ಅದು ಮನುಷ್ಯರು ನುಡಿಯಲು ಅಶಕ್ಯವಾದ ಭಾಷೆ ಎಂಬುದಾಗಿ ನೀನು ಹೇಳಿದ್ದಿ. ಹಾಗಾದ್ರೆ ಯೇಸುವೆ, ನೀನು ದೇವರ ಮಾತುಗಳನ್ನು ನೀನು ಮಾತನಾಡಿದೆಯಲ್ಲ, ನಿನ್ನ ನಾವು ಸ್ತುತಿಸಿ ಕೊಂಡಾಡ್ತೇವೆ. ನಿತ್ಯ ಜೀವನುಂಟು ಮಾಡುವ ಮಾತುಗಳು ನೀನು ಮಾತನಾಡಿದೆಯಲ್ಲ, ನಾವು ನಿನ್ನನ್ನು ಸ್ತುತಿಸಿ ಕೊಂಡಾಡ್ತೇವೆ. ಅಪ್ಪ, ನೀನು ಕೊನೆಯವರೆಗೂ ಭಕ್ತಿವೃದ್ಧಿಯನ್ನು ಕಾದುಕೊಂಡಿದೆಯಲ್ಲ, ಅದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಕ್ರಿಸ್ತನ್ ನೀನು ಅನ್ಯ ಭಾಷೆಗೆ ಸಂಬಂಧಪಟ್ಟ ಎಲ್ಲಾ ಲಕ್ಷಣಗಳನ್ನ ನೀನು ಕಾದುಕೊಂಡದೇ ಆದರೆ, ಅನ್ಯ ಭಾಷೆ ಮಾತನಾಡುವುದಕ್ಕೆ ನಮಗೆ ಅವಕಾಶ ಕೊಟ್ಟು ಅದರ ಮೂಲಕ ನಾವು ಅದನ್ನು ಕಾದುಕೊಳ್ಳುವುದಕ್ಕೆ ಅವಕಾಶ ಕೊಟ್ಟ ದೇವರೇ ಇದರಲ್ಲಿ ನಾವು ಮುಂದುವರಿಯುವುದಕ್ಕೆ ನಮಗೆ ಕೃಪೆಯನ್ನು ಅನುಗ್ರಹಿಸು. ಇದನ್ನು ಅಧಿಕ ಆಸಕ್ತಿಯಿಂದ ಅಪೇಕ್ಷಿಸತಕ್ಕಾಗಿ ಹೇಳಿದಿ, ಅದನ್ನು ಅಪೇಕ್ಷಿಸದಕ್ಕೆ ನಮಗೆ ದಯನ ಅನುಗ್ರಹಿಸು. ಇನ್ನೂ ಅಧಿಕವಾಗಿ ವಾಣಿನಾಡುವಂಥ ವರಗಳಿಂದ ವಿವಿಧ ವಾಣಿಗಳನ್ನ, ವಿವಿಧ ಭಾಷೆಗಳನ್ನಾಡುವಂಥ ಕೃಪೆಯನ್ನು ನಮಗೂ ಅನುಗ್ರಹಿಸು. ಕ್ರಿಸ್ತನ ಸಭೆ ಮೇಲೆ ನೀನು ಅಧಿಕವಾಗಿ ಸುರಿಸು. ನಿನಗೆ ಮಹಿಮೆ ಆಗಲಿ. ಕೇಳುತ್ತಿರುವ ವಾಕ್ಯವನ್ನು ಕೇಳಿ ಅಪೇಕ್ಷಿಸುವ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.